ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಡುವಂತಹ ಈ ರೆಸಿಪಿ, ಹಾಗೆ ಮನೆಯವರಿಗೂ ಕೂಡ ಎಲ್ಲ ಇಷ್ಟನೇ ಪಡ್ತಾರೆ ಈ ರೆಸಿಪಿ. ಆದರೆ ಅದರಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಡುವಂತಹ ಈ ರೆಸಿಪಿ. ನಾನಿಲ್ಲಿ ಇವತ್ತು ಸ್ವೀಟ್ ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಒಂದು ಮಸಾಲ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ರೆಸಿಪಿ. ಹಾಗೆ ಇದು ಚಪಾತಿ, ರೋಟಿ, ನಾನ್ ಈ ಥರದ ರೋಟಿಗಳಿಗೆಲ್ಲ ಅಂತೂ ಇದು ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ಈ ರೆಸಿಪಿ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನು ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಇಲ್ಲಿ ನೀವು ತೆಂಗಿನೆಣ್ಣೆ ಯೂಸ್ ಮಾಡಬೇಡಿ, ಸನ್ಫ್ಲವರ್ ಆಯಿಲನ್ನೇ ಯೂಸ್ ಮಾಡಿ. ಆ ಸನ್ಫ್ಲವರ್ ಆಯಿಲ್ ಇಲ್ಲ ಅಂದರೆ ಒಂದು ವೇಳೆ ತುಪ್ಪದಲ್ಲಿ ಬೇಕಾದರೂ ಹುರ್ಕೋಬೋದು, ಬೆಣ್ಣೆ ಇದ್ದರೆ ಬೆಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಇಲ್ಲಿ ನಾನು 3 ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ನಾನು 3 ಈರುಳ್ಳಿಯನ್ನಷ್ಟೇ ಹಾಕಿದ್ದೇನೆ. ಇದನ್ನು ನೀವು ಸಣ್ಣಗೆ ಕಟ್ ಮಾಡ್ಕೋಬೇಕಂತ ಹೇಳಿ ಏನಿಲ್ಲ. ಇದು ಫ್ರೈ ಮಾಡಿ ಮಸಾಲ ರುಬ್ಬಿಕೊಳ್ಳೋದ್ರಿಂದ ಇದು ಪೀಸಸ್ ದೊಡ್ಡದಿದ್ರೂ ಸಹ ಏನಾಗಲ್ಲ. ಇದು ಒಂದು ಸ್ವಲ್ಪ ಇದರ ಹಸಿ ವಾಸನೆ ಹೋದ ನಂತರ ಇದಕ್ಕೇನು ಬೇರೆ ಇಂಗ್ರೀಡಿಯಂಟ್ ನಾವು ಆ್ಯಡ್ ಮಾಡುವ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇದನ್ನು ತುಂಬ ಕೆಂಪಗೆ ಆಗೋವರೆಗೆ ಫ್ರೈ ಮಾಡಲಿಕ್ಕೆಲ್ಲ ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ಇದರ ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಆಯಿತು, ನಮ್ಮ ಈರುಳ್ಳಿ ಕೂಡ ರೆಡಿ ಆಗ್ತದೆ. ಇದು ಒಂದು ಸ್ವಲ್ಪ ಫ್ರೈ ಆಗಿದೆ ನೋಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇನ್ನು ಇದಕ್ಕೆ ನಾನಿಲ್ಲಿ 3 ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. ಯಾರೋ ಹೇಳಿದ್ರು ಲಾಸ್ಟ್ ಟೈಮು ಕಾಯಿ ಮೆಣಸಲ್ಲ ಹಸಿಮೆಣಸು ಅಂತ. ಸೊ ಇದು 3 ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಒಂದು ಸಣ್ಣ ತುಂಡು ಶುಂಠಿ ಮತ್ತು ಒಂದು 7-8 ಎಸಳಷ್ಟು ಬೆಳ್ಳುಳ್ಳಿ, ಇದನ್ನು ಹಾಕಿ ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ. ನಿಮಗೆ ಅದು ಫ್ಲೇವರ್ ಚೇಂಜ್ ಅಂತ ಹೇಳಿ ಗೊತ್ತಾದ ತಕ್ಷಣ ನೀವು ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾ ಹೋದರೆ ಆಯಿತು. ನಿಮಗೆ ಗೊತ್ತಾಗ್ಬೋದು, ಅದು ಮಿಕ್ಸ್ ಮಾಡಬೇಕಾದ್ರೆ ಅದರ ಫ್ಲೇವರ್ ಫುಲ್ಲು ಚೇಂಜ್ ಆಗಿ ಬರ್ತದೆ. ಈಗ ನಾನು ಈರುಳ್ಳಿ, ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ನಾನು 3 ಟೊಮೆಟೊಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದು ಸಹ ಹಾಗೆ ಸಣ್ಣ ಪೀಸಸ್ ಏನು ಕಟ್ ಮಾಡ್ಕೊಳ್ಳಿಲ್ಲ, ನಾನು ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡಿದ್ದೇನೆ. ಅಂದರೆ ಇದು ಎಲ್ಲವನ್ನು ಹಾಕಿ ರುಬ್ಬಿಕೊಳ್ಳೋದ್ರಿಂದ ಇದು ಪೀಸಸ್ ಸಣ್ಣದಾಗಬೇಕಂತೇಳಿ ಏನಿಲ್ಲ. ಇನ್ನು ಇದು ಒಂದು ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಹಿಡಿಯಾಗುವಷ್ಟು ಗೇರು ಬೀಜ ಹಾಕ್ಕೊಂಡೆ. ನೋಡಿ, ಅರ್ಧ ಹಿಡಿಯಾಗುವಷ್ಟೇ ಹಾಕ್ಕೊಂಡಿದ್ದೇನೆ. ಗೇರು ಬೀಜ ಹಾಕೋದ್ರಿಂದ ನಿಮ್ಮ ಗ್ರೇವಿ ಅಂತೂ ತುಂಬ ಟೇಸ್ಟ್ಫುಲ್ಲಾಗಿ ಬರ್ತದೆ. ಹಾಗಾಗಿ ನೀವು ಇದಕ್ಕೆ ಗೇರು ಬೀಜ ಮಾತ್ರ ಕಂಪಲ್ಸರಿ ಹಾಕಲೇಬೇಕು. ಗೇರು ಬೀಜ ಹಾಕೋದ್ರಿಂದನೇ ಇದು ತುಂಬ ರುಚಿ ಕೊಡೋದು. ಈಗ ಇದು ಗೇರು ಬೀಜ ಕೂಡ ಹಾಕಿದ ನಂತರ ಒಂದು ಸ್ವಲ್ಪ ಫ್ರೈ ಮಾಡಿ ತೆಗೆದೆ. ಇನ್ನು ಸಾಕು ಇದು. ಇನ್ನು ನಾನಿದು ತಣ್ಣಗಾದ ಮೇಲೆ ರುಬ್ಬಿಕೊಳ್ತೇನೆ ಇದನ್ನು. ಅದು ತಣ್ಣಗಾಗಿ ರುಬ್ಬಿಕೊಳ್ಳುವವರೆಗೆ ನಾವಿಲ್ಲಿ ನೆಕ್ಸ್ಟ್ ಮಸಾಲೆಗೆ ರೆಡಿ ಮಾಡಿಕೊಳ್ಳುವ. ಇಲ್ಲಿ ನಾವು ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡೆ. ನೋಡಿ, ನಿಮ್ಮ ಹತ್ರ ಬಟರ್ ಇಲ್ಲ ಅಂದರೆ ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕೋಬೋದು. ಆದರೆ ನೀವು ಬಟರ್ ಅಥವಾ ತುಪ್ಪ ಯೂಸ್ ಮಾಡೋದ್ರಿಂದ ಇದು ಟೇಸ್ಟಿಯಾಗಿ ಬರ್ತದೆ ಗ್ರೇವಿ. ಒಂದು ವೇಳೆ ಇಲ್ಲ ಅಂದರೆ ಆಪ್ಷನಲ್ ಸನ್ಫ್ಲವರ್ ಆಯಿಲ್ ಅಷ್ಟೇ. ಆದರೆ ನೀವು ಇದು ತುಪ್ಪ ಮತ್ತು ಬಟರ್ ಹಾಕಿ ಮಾಡೋದ್ರಿಂದ ಇದು ಫ್ಲೇವರ್ ಒಳ್ಳೆ ರೀತಿಯಲ್ಲಿ ಬರ್ತದೆ. ಇಲ್ಲಿ ಬಟರ್ ಎಲ್ಲ ಮೆಲ್ಟಾಗಿ ಬಿಸಿಯಾದ ನಂತರ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಕ್ಯಾಪ್ಸಿಕಮ್ಮನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ನೋಡಿ, ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು. ಇನ್ನು ಇದು ಒಂದು ಸ್ವಲ್ಪ ತುಂಬ ಫ್ರೈ ಆಗೋದು ಬೇಡ. ಇದು ಕೂಡ ಹಾಗೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ನಾನಿಲ್ಲಿ 2 ಸ್ವೀಟ್ ಕಾರ್ನನ್ನು ಹಾಕಿದ್ದೇನೆ. ಇಲ್ಲಿ ನಾನು 2 ಸ್ವೀಟ್ ಕಾರ್ನನ್ನು ಹಾಕಿ ಅದನ್ನು ಕೂಡ ಈ ಥರ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಇದು ನೀವು ಹುರ್ಕೋಬೇಕಾದ್ರೇ ನಿಮಗೆ ಒಳ್ಳೆ ಫ್ಲೇವರ್ ಬರ್ತದೆ. ಆ ಕ್ಯಾಪ್ಸಿಕಮು ಮತ್ತು ಈ ಸ್ವೀಟ್ ಕಾರ್ನು ಇದನ್ನು ಬಟರಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಅದರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ಕಾಣ್ತಾ ಇರ್ಬೋದು, ಸ್ವೀಟ್ ಕಾರ್ನ್ ಅಲ್ಲಿಗೆ ಕಲರ್ ಚೇಂಜಸ್ ಆಯಿತು. ಈಗ ಒಂದು ಸ್ವಲ್ಪ ಅದನ್ನು ಬೇಯಿಸ್ಕೊಳ್ಳುವ. ನಾನು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ. ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕಿ. ಇದು ಸ್ವೀಟ್ ಮಸಾಲ ಮಾಡೋದ್ರಿಂದ ಇದಕ್ಕೆ ಜಾಸ್ತಿ ಉಪ್ಪು ಹಾಕೋಬೇಡಿ. ಉಪ್ಪನ್ನು ಒಂದು ಸ್ವಲ್ಪ ಲೈಟಾಗಿ ಕಮ್ಮಿ ಮಾಡಿಕೊಳ್ಳಿ. ನೆಕ್ಸ್ಟ್ ಉಪ್ಪು ಹಾಕಿದ ನಂತರ ಇಲ್ಲಿ ನಾನು 2 ಸ್ಪೂನಷ್ಟು ಮೆಣಸಿನ ಹುಡಿಯನ್ನು ಕೂಡ ಹಾಕ್ಕೊಂಡೆ. ಖಾರ ಇದ್ದರೆ ನೋಡ್ಕೊಂಡು ಹಾಕಿ. ಇದು ಖಾರ ತುಂಬ ಇರಲಿಲ್ಲ, ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡೆ. ಮತ್ತು ಕಾಯಿಮೆಣಸು ಕೂಡ ಹಾಕ್ತೇವಲ್ಲ, ಹಾಗಾಗಿ ಒಂದು ಸ್ವಲ್ಪ ಖಾರ ಆಗ್ತದೆ. ತುಂಬ ಖಾರ ಆಗದ ಥರ ನೋಡ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹುಡಿ ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿ ಕೂಡ ಹಾಕ್ಕೊಂಡೆ. ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಮನೆಯಲ್ಲಿ ಮಾಡಿದ ಗರಂ ಮಸಾಲ ಆದ್ದರಿಂದ ನಾನಿಲ್ಲಿ ಅರ್ಧ ಸ್ಪೂನಷ್ಟೇ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಮೊಟ್ಟಿಗೆ ಅಂಗಡಿಯಿಂದ ತಂದ ಗರಂ ಮಸಾಲ ಇದ್ದರೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಹಾಕಿ ಮಿಕ್ಸ್ ಆದ ನಂತರ ನಾವು ಈರುಳ್ಳಿ, ಟೊಮೆಟೊ, ಗೇರು ಬೀಜ, ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಟ್ಟಂಥ ಪೇಸ್ಟ್ ಇತ್ತು ನೋಡಿ, ಅದನ್ನು ಈಗ ಆ್ಯಡ್ ಮಾಡಿದೆ. ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿದೆ. ಇದು ನೀವು ಈ ಹದಕ್ಕೆ ಮಾಡಿಕೊಂಡ್ರೆ ಚಪಾತಿಗೆಲ್ಲ ಒಳ್ಳೆ ರುಚಿಯಾಗಿ ಬರ್ತದೆ. ಹಾಗೆ ಇದಕ್ಕೆ
ನಾನಿಲ್ಲಿ 1 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಿದ್ದೇನೆ. ಇದು ಉಪ್ಪಲ್ಲ ಸಕ್ಕರೆ. ಹಾಗೆ ನಿಮ್ಮೊಟ್ಟಿಗೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಒಂದು 2-3 ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ ಇದ್ದರೆ ಹಾಕಿ, ತುಂಬ ಟೇಸ್ಟಿಯಾಗಿ ಬರ್ತದೆ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಕೂಡ. ಇಲ್ಲಿ ನನ್ನ ಹತ್ತಿರ ಇರಲಿಲ್ಲ ಫ್ರೆಶ್ ಕ್ರೀಮು, ಆದರೂ ಸಹ ಇದೊಂದು ಟೇಸ್ಟಿಯಾಗಿ ಬರ್ತದೆ. ಆದರೆ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ರುಚಿ ಇನ್ನೂ ಡಬಲ್ ಆಗಿ ಬರ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಕುದಿ ಬಂದ ಮೇಲೆ, ಒಳ್ಳೆ ಕುದಿ ಬಂದರೆ ಸಾಕು. ಒಂದು 5 ನಿಮಿಷದಷ್ಟು ನೀವು ಅದನ್ನು ಕುದಿಸಿದರೆ ಆಯಿತು. ನಮ್ಮ ಸ್ವೀಟ್ ಕಾರ್ನ್ ಸ್ವೀಟ್ ಮಸಾಲ ಇಲ್ಲಿ ರೆಡಿ ಆಗ್ತದೆ. ಇವತ್ತಿನ ಈ ರೆಸಿಪಿ ಸ್ವೀಟ್ ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಮಸಾಲ ಹೇಗಾಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಲಿಕ್ಕೆ ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.